ಮಿತ್ರರೇ ನಮಸ್ಕಾರ. ಪಶ್ಚಿಮ ಏಷ್ಯಾದಲ್ಲಿ ಆಗ್ತಾ ಇರುವಂತಹ ಯುದ್ಧದಿಂದ ಅತ್ಯಂತ ಹೆಚ್ಚು ಹೊಡೆತ ತಿಂತಾ ಇರುವಂತಹ ದೇಶ ಅಂತಂದರೆ ಅದು ಪಾಕಿಸ್ತಾನ. ಅವರಿನ್ನೂ ಚೇತರಿಸ್ಕೊಳ್ತಾರೆ ಅಂತ ನನಗಂತೂ ಅನಿಸೋದಿಲ್ಲ. ಯಾಕೆ ಅಂತಂದರೆ ಒಂದು ಕಡೆ ಇರಾನ್ಗೆ ಆರ್ಥಿಕವಾಗಿ ನಷ್ಟ ಆಗ್ತಾ ಇದೆ. ಯಾಕೆ ಅಂತಂದರೆ ಅದು ಯುದ್ಧದಲ್ಲಿರುವಂತಹ ದೇಶ. ಆದರೆ ಪಾಕಿಸ್ತಾನ ಏನು ಯುದ್ಧದಲ್ಲಿಲ್ಲ, ಆದರೂ ಕೂಡ ಅವರು ಬಹಳ ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಬೆಲೆ ಏರಿಕೆ ಇಡೀ ಪಾಕಿಸ್ತಾನವನ್ನು ಕಿತ್ತು ತಿಂತಾ ಇದೆ. ಹೀಗಿರುವಾಗ ಪಾಕಿಸ್ತಾನ ನಾನು ವಿಶ್ವದಲ್ಲಿ ಬಹಳ ದೊಡ್ಡ ಪ್ಲೇಯರ್ ಅಂತ ತೋರಿಸ್ಕೊಳ್ಳೋದಕ್ಕೆ ತನ್ನದೇ ಆದಂಥ ಆಟ ಆಡ್ತಾ ಇದೆ. ಯುದ್ಧ ನಿಲ್ಲಿಸ್ತೀನಿ ಅಂತ ಪೋಸ್ ಕೊಡ್ತಾ ಇದೆ. ಅಂತಹ ಪಾಕಿಸ್ತಾನಕ್ಕೆ ಈಗ ಅಮೆರಿಕ ಬಹಳ ದೊಡ್ಡ ಏಟನ್ನು ಕೊಟ್ಟಿದೆ. ಒಂದು ರೀತಿಯಲ್ಲಿ ಪಾಕಿಸ್ತಾನಕ್ಕೆ ಮುಖಭಂಗ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತಂದ್ರೆ ಅಮೆರಿಕ ಹೇಳ್ತಾ ಇದೆ ಪಾಕಿಸ್ತಾನ ಉಗ್ರರ ಕಾರ್ಖಾನೆ. ಇರಾನ್ಗಿಂತ ಪಾಕಿಸ್ತಾನದಲ್ಲೇ ಹೆಚ್ಚಿಗೆ ಸಮಸ್ಯೆ ಇದೆ ಎನ್ನುವ ಅರ್ಥದಲ್ಲಿ ಅಮೆರಿಕ ಒಂದು ರಿಪೋರ್ಟನ್ನು ಕೂಡ ರಿಲೀಸ್ ಮಾಡಿದೆ. ಅದರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಎರಡನೆಯದಾಗಿ ಇರಾನ್ನ ಸ್ಪೀಕರ್ ಬಗ್ಗೆ ಅಮೆರಿಕ ಬಹಳ ನಿರೀಕ್ಷೆ ಇಟ್ಕೊಂಡಿತ್ತು. ಕೆಲವು ವರದಿಗಳು ಕೂಡ ಪಬ್ಲಿಷ್ ಆಗಿದ್ವು. ಇರಾನ್ನ ಸ್ಪೀಕರ್ ಇದಾರಲ್ಲ, ಇವರೇ ಟ್ರಂಪ್ ಅವರ ನೀಲಿಗಣ್ಣಿನ ವ್ಯಕ್ತಿ. ಅವರನ್ನೇ ಮುಂದೆ ಇರಾನ್ನ ಸರ್ವೋಚ್ಚ ನಾಯಕನನ್ನಾಗಿ ಮಾಡೋದಕ್ಕೆ ಟ್ರಂಪ್ಗೆ ಉತ್ಸಾಹ ಇದೆ. ಇರಾನ್ನ ಸ್ಪೀಕರ್ ಅಮೆರಿಕ ಜೊತೆಗೆ ಟಚ್ ನಲ್ಲಿದ್ದಾರೆ ಎನ್ನುವ ಅರ್ಥದಲ್ಲಿ ಅಮೆರಿಕದ ಮಾಧ್ಯಮಗಳು ವರದಿಯನ್ನು ಪ್ರಸಾರ ಮಾಡ್ತಾ ಇದ್ವು. ಆದರೆ ಈಗ ಅದೇ ಇರಾನ್ನ ಸ್ಪೀಕರ್ ಹೇಳ್ತಾ ಇದ್ದಾರೆ ಈ ಯುದ್ಧ ನಿಲ್ಲೋದಿಲ್ಲ, ನಾವು ಈ ಯುದ್ಧವನ್ನು ಬಹಳ ಕಾಲ ಮುಂದುವರಿಸ್ತೀವಿ. ಅಮೆರಿಕ ಡ್ರಾಮಾ ಮಾಡ್ತಾ ಇದೆ ಅಂತ ಯುದ್ಧಕ್ಕೆ 1 ತಿಂಗಳಾದಂತಹ ಸಂದರ್ಭದಲ್ಲಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ನೆಗೋಸಿಯೇಷನ್ ಆಗ್ತಾ ಇದೆ, ಮಾತುಕತೆ ಬಹಳ ಚೆನ್ನಾಗಿ ನಡೀತಾ ಇದೆ ಅಂತೆಲ್ಲ ಹೇಳ್ತಾ ಇದ್ದಂತಹ ಟ್ರಂಪ್ ಸರ್ಕಾರ ಈಗ ಕಂಪ್ಲೀಟ್ ಯೂಟರ್ನ್ ಅನ್ನು ತೆಗೆದುಕೊಂಡಿದೆ. ನಾವು ನೆಗೋಸಿಯೇಷನ್ ಮಾಡ್ತಾ ಇರುವಂತಹದ್ದು ಬಾಂಬುಗಳ ಮೂಲಕ ಅಂತ ಅಮೆರಿಕ ಹೇಳಿಕೊಂಡಿದೆ. ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಅಮೆರಿಕದ ವಾರ್ ಸೆಕ್ರೆಟರಿ ಆಗಿರುವಂತಹ ಪೀಟ್ ಹೆಕ್ಸಿತ್ ಇವತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದೇನು ಕೇಳಿದ್ರೆ, ನಾವು ಇರಾನ್ ಜೊತೆಗೆ ನೆಗೋಸಿಯೇಟ್ ಮಾಡ್ತಾ ಇದ್ದೀವಿ, ಆದರೆ ಅದು ಮಾತುಕತೆಯ ಮೂಲಕ ಅಲ್ಲ, ಬಾಂಬ್ಗಳ ಮೂಲಕ. ಅಂದರೆ ಇರಾನ್ ಜೊತೆಗೆ ಮಾತುಕತೆ ಎಲ್ಲ ಮುಗಿದ ಅಧ್ಯಾಯ, ಇನ್ನೇನೇ ಇದ್ರೂ ಕೂಡ ಬಾಂಬ್ ಹಾಕ್ತೀವಿ ಎನ್ನುವ ಅರ್ಥದಲ್ಲಿ ಪೀಟ್ ಹೆಕ್ಸಿತ್ ಮಾತನಾಡಿದ್ದಾರೆ. ಟ್ರಂಪ್ ಸರ್ಕಾರದ ಟೋನ್ ಕಂಪ್ಲೀಟ್ ಆಗಿ ಬದಲಾಗಿದೆ. ಮಾತುಕತೆಯ ಬಗ್ಗೆ ಹೆಚ್ಚಿಗೆ ಅವರು ಪ್ರಸ್ತಾಪವನ್ನೇ ಮಾಡ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ಆಗಿದ್ದೇನು ಕೇಳಿದ್ರೆ, ಒಂದು ಕಡೆ ಇವರು ಮಾತುಕತೆ ಅಂತ ಹೇಳ್ತಾ ಇದ್ರಲ್ಲ, ಅತ್ತ ಕಡೆಯಲ್ಲಿ ಇರಾನ್ ಸರಿಯಾಗಿ ಏಟ್ ಕೊಟ್ಟಿದೆ. ನಿಮಗೆಲ್ಲ ಗೊತ್ತೇ ಇದೆ, ಪ್ರಿನ್ಸ್ ಸುಲ್ತಾನ್ ಏರ್ ಬೇಸ್ ಮೇಲೆ ಇರಾನ್ ಬಹಳ ದೊಡ್ಡ ದಾಳಿಯನ್ನು ಮಾಡಿತು. ಅದು ಅಮೆರಿಕಾಗೆ ಭಾರಿ ನಷ್ಟವನ್ನು ತಂದಿಟ್ಟಿದೆ. ಜೊತೆಗೆ ಅಮೆರಿಕಾಗೆ ಗರ್ವಭಂಗ ಆಗಿದೆ ಅಂತ ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ನಿಮಗೆ ತಿಳಿಸಿದ್ದೆ. ಈ ಘಟನೆಯ ಬಳಿಕ ಅಮೆರಿಕ ಮಾತುಕತೆಯ ವಿಚಾರವನ್ನು ಪ್ರಸ್ತಾಪವನ್ನೇ ಮಾಡ್ತಾ ಇಲ್ಲ. ಬದಲಾಗಿ ಯುದ್ಧವನ್ನು ತೀವ್ರಗೊಳಿಸ್ತೀವಿ, ಬೇಗ ಮುಗಿಸ್ತೀವಿ, ಇದಿಷ್ಟನ್ನು ಮಾತ್ರ ಹೇಳ್ತಾ ಇದೆ. ಅಂದರೆ ಮಿಡಲ್ ಈಸ್ಟ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸೈನಿಕ ಕಾರ್ಯಾಚರಣೆ ಆಗುವಂತಹದ್ದು ಫಿಕ್ಸ್ ಆಗಿದೆ. ಇನ್ನು ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ, ಇರಾನ್ನ ಅಧ್ಯಕ್ಷರು ಅಲ್ಲಿನ ಸೇನಾ ಮುಖ್ಯಸ್ಥನಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ನಾವು ಯುದ್ಧದಲ್ಲಿ ಇದೇ ರೀತಿಯಾಗಿ ಮುಂದುವರೆದಿದ್ದೆ ಆದರೆ ಇರಾನ್ ಆರ್ಥಿಕವಾಗಿ ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಆಗಬಹುದು ಅಂತ ಅವರೊಂದು ಎಚ್ಚರಿಕೆ ಕೊಟ್ಟಿದ್ರಲ್ವಾ. ಈಗ ಅದಕ್ಕೆ ತದ್ವಿರುದ್ಧವಾದಂಥ ಮಾತನ್ನು ಇರಾನ್ನ ಸ್ಪೀಕರ್ ಆಡಿದ್ದಾರೆ. ಇರಾನ್ನ ಸ್ಪೀಕರ್ ಮಾತಿಗೆ ಯಾಕಿಷ್ಟು ಪ್ರಾಮುಖ್ಯ ಕೇಳಿದ್ರೆ, ಈ ಸ್ಪೀಕರ್ ಹೆಸರು ಅಷ್ಟೇನು ಚಲಾವಣೆಯಲ್ಲಿರಲಿಲ್ಲ. ಚಲಾವಣೆಗೆ ತಂದಿದ್ದೇ ಅಮೆರಿಕ. ಟ್ರಂಪ್ ಒಮ್ಮೆ ಘೋಷಣೆ ಮಾಡ್ತಾರಲ್ಲ, ಇರಾನ್ ಜೊತೆಗೆ ಮಾತುಕತೆ ಆರಂಭವಾಗ್ಬಿಟ್ಟಿದೆ, ಮಾತುಕತೆ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ, ಹೀಗೆಲ್ಲ ಟ್ರಂಪ್ ಹೇಳಿಕೆ ಕೊಟ್ರಲ್ಲ. ಅದಾಗ್ತಿದ್ದ ಹಾಗೆ ಈ ಇರಾನ್ನ ಸ್ಪೀಕರ್ ಆದಂಥ ಮೊಹಮ್ಮದ್ ಬಗೇರ್ ಗಾಲಿಬಾಫ್ರನ್ನ ಅಮೆರಿಕದ ಮಾಧ್ಯಮಗಳು ಯಾವ ರೀತಿಯಾಗಿ ಪೋರ್ಟ್ರೇಟ್ ಮಾಡುದು ಅಂತಂದ್ರೆ, ಅವರು ಅಮೆರಿಕದ ಜೊತೆಗೆ ಟಚ್ನಲ್ಲಿದ್ದಾರೆ. ಈಗ ಅಮೆರಿಕದೊಂದಿಗೆ ಮಾತನಾಡ್ತಾ ಇರುವಂತಹದ್ದೇ ಇರಾನ್ನ ಸ್ಪೀಕರ್. ಈ ಪಾಕಿಸ್ತಾನದವರಂತೂ ಅದಕ್ಕೆ ಎಕ್ಸ್ಟ್ರಾ ಬಿಲ್ಡಪ್ ಕೊಟ್ಬಿಟ್ರು. ಇಸ್ರೇಲ್ನವರು ಗಾಲಿಬಾಫ್ರನ್ನ ಹತ್ಯೆ ಮಾಡೋದಕ್ಕೆ ಹೊರಡ್ತಾ ಇದ್ರು. ಆ ಸಂದರ್ಭದಲ್ಲಿ ನಾವು ಅಮೆರಿಕಾಗೆ ಮನವಿ ಮಾಡ್ಕೊಂಡ್ವಿ, ಅವರನ್ನು ಹತ್ಯೆ ಮಾಡಬೇಡಿ, ಅವರು ಮಾತುಕತೆಗೆ ಸಹಕಾರ ಕೊಡ್ತಾ ಇದ್ದಾರೆ. ಹೀಗಾಗಿ ಅಂತಹ ನಾಯಕರನ್ನು ಕೊಂದಿದ್ದೆ ಆದರೆ ಶಾಂತಿ ಪ್ರಸ್ತಾವನೆಗೆ ಬಹಳ ಹಿನ್ನಡೆ ಆಗುತ್ತೆ. ಹೀಗಂತ ನಾವು ಅಮೆರಿಕಾಗೆ ಮನವಿ ಮಾಡ್ಕೊಂಡ್ವಿ, ಹೀಗಾಗಿ ಅವರು ಜೀವಂತವಾಗಿದ್ದಾರೆ ಅಂತ ಪಾಕಿಸ್ತಾನ ಕೂಡ ಬಿಲ್ಡಪ್ ಕೊಟ್ಬಿಡ್ತು. ಆದರೆ ಈಗ ಅದೇ ಮೊಹಮ್ಮದ್ ಬಗೇರ್ ಗಾಲಿಬಾಫ್ ಹೇಳ್ತಾ ಇದ್ದಾರೆ, ಇರಾನ್ ಯಾವುದೇ ಕಾರಣಕ್ಕೂ ಕೂಡ ಶರಣಾಗತಿ ಆಗೋದಿಲ್ಲ. ಈ ಯುದ್ಧ ಇನ್ನಷ್ಟು ಕಾಲ ಮುಂದುವರಿಯುತ್ತೆ. ಇರಾನ್ ಎಷ್ಟು ಕಾಲ ಬಯಸುತ್ತೋ ಅಷ್ಟು ಕಾಲ ಯುದ್ಧ ನಡೆಯುತ್ತೆ. ಇರಾನ್ನ ಜನ ನಮಗೆ ಬಹಳ ಬೆಂಬಲ ಕೊಡ್ತಾ ಇದ್ದಾರೆ. ಜನ ಬೀದಿಗಿಳಿದು ನೋ ಕಾಂಪ್ರಮೈಸ್ ನೋ ಸರೆಂಡರ್ ಅನ್ನುವಂತಹ ಘೋಷಣೆ ಕೂಗ್ತಾ ಇರೋದು ಇರಾನ್ನ ಸರ್ಕಾರಕ್ಕೆ ಶಕ್ತಿಯನ್ನು ತಂದಿದೆ, ನಮ್ಮ ಸೈನಿಕರ ಮನೋಸ್ಥೈರ್ಯವನ್ನು ಹೆಚ್ಚಿಸಿದೆ. ಹೀಗಂತ ಇರಾನ್ನ ಸ್ಪೀಕರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಲ್ಲಿಗೆ ಒಂದು ಅರ್ಥ ಮಾಡ್ಕೊಳ್ಬೇಕಾದಂತಹ ವಿಚಾರ ಏನು ಕೇಳಿದ್ರೆ, ಇರಾನ್ನ ಈಗಿನ ವ್ಯವಸ್ಥೆಯಲ್ಲಿರುವಂತಹ ಎಲ್ಲ ನಾಯಕರು ಕೂಡ ಕಟ್ಟರ್ ಪಂಥೀಯರೇ. ಅದರಲ್ಲಿ ಸ್ವಲ್ಪ ಲಿಬರಲ್ ಆಗಿರುವಂತಹ ನಾಯಕ ಅಂತಂದ್ರೆ ಅದು ಅಧ್ಯಕ್ಷ ಮಾತ್ರ. ಅವರ ಹಿನ್ನೆಲೆಯೂ ಕೂಡ ಹಾಗೆ ಇದೆ. ವೃತ್ತಿಯಲ್ಲಿ ವೈದ್ಯನಾಗಿರುವಂತಹ ಇರಾನ್ನ ಅಧ್ಯಕ್ಷರು ಅಷ್ಟು ಕಟ್ಟರ್ ಪಂಥೀಯರಲ್ಲ. ಆದರೆ ಸದ್ಯದ ವ್ಯವಸ್ಥೆಯಲ್ಲಿ ಅವರಿಗೇನು ಮಾಡೋದಕ್ಕಾಗ್ತಾ ಇಲ್ಲ. ಅವ್ರ ಮಾತನ್ನು ಯಾರು ಕೇಳ್ತಾ ಇಲ್ಲ. ಉಳಿದಂತೆ ಖಮೇನಿ ಸರ್ಕಾರದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಕಟ್ಟರ್ ಧಾರ್ಮಿಕ ಚಿಂತನೆ ಉಳ್ಳಂಥವ್ರೆ. ಅವರು ಇರಾನ್ನ ಜನರ ಬಗ್ಗೆ ಆಗಲಿ, ಇರಾನ್ನ ಭವಿಷ್ಯದ ಬಗ್ಗೆ ಆಗಲಿ ಯಾವುದೇ ರೀತಿಯಲ್ಲೂ ಯೋಚನೆ ಮಾಡೋದಿಲ್ಲ. ಅವರಿಗಿರುವಂತಹ ಅಂತಿಮ ಗುರಿ ಏನು ಕೇಳಿದ್ರೆ, ಈ ಸಂಕಷ್ಟದಿಂದ ಈ ರೆಜಿಮನ್ನು ಪಾರು ಮಾಡಬೇಕಷ್ಟೇ. ಅಂದರೆ ಅಮೆರಿಕದ ಈ ಹೊಡೆತದಿಂದ ಪಾರಾಗಿದ್ದೆ ಆದರೆ ಮುಂದಿನ 20-30 ವರ್ಷ ಇರಾನ್ನಲ್ಲಿ ಯಾವುದೇ ಸಮಸ್ಯೆ ಇರೋದಿಲ್ಲ, ಈ ಖಮೇನಿಗಳ ವ್ಯವಸ್ಥೆಯೇ ಮುಂದುವರಿಯುತ್ತೆ ಅಂತ ಅವರು ಭಾವಿಸಿದ್ದಾರೆ.
ಅದೇನೇ ಇರಲಿ, ಈಗ ಪಾಕಿಸ್ತಾನದ ವಿಚಾರಕ್ಕೆ ಬಂದ್ಬಿಡೋಣ. ಈ ಯುದ್ಧದಲ್ಲಿ ಪಾಕಿಸ್ತಾನ ಮಧ್ಯಸ್ಥಿಕೆಯನ್ನು ಮಾಡುತ್ತೆ, ಯುದ್ಧ ನಿಲ್ಲಿಸೋದರಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ವರದಿಗಳಾಗ್ತಾ ಇದಾವಲ್ಲ, ಆ ರೀತಿಯ ಬೆಳವಣಿಗೆಗಳು ಕೂಡ ಕೆಲವೊಂದಷ್ಟು ಆಗ್ತಾ ಇದ್ದಾವೆ. ಅದನ್ನು ನೋಡಿದಾಗ ಅಮೆರಿಕದ ಪರಿಸ್ಥಿತಿ ಈ ಹಂತಕ್ಕೆ ಬಂದ್ಬಿಡುತ್ತಾ? ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಅಮೆರಿಕ ಈ ವಿಚಾರವನ್ನು ಇತ್ಯರ್ಥ ಮಾಡಿಕೊಳ್ಬೇಕಾ? ಈ ಪ್ರಶ್ನೆ ಬರುತ್ತೆ. ಅಮೆರಿಕ ಮತ್ತು ಪಾಕಿಸ್ತಾನದ ನಡುವೆ ಇಷ್ಟೊಂದು ಗಾಢವಾದಂತಹ ಸಂಬಂಧ ಇದೆಯಾ? ಹೀಗಲ್ಲ ಅನ್ಸುತ್ತಲ್ವಾ? ಆದರೆ ಇದಕ್ಕೆ ಉತ್ತರ ಕೊಟ್ಟಿದ್ದು ಮಾತ್ರ CRS ವರದಿ. ಈ ಪಾಕಿಸ್ತಾನದ ಕುರಿತಾಗಿ ಅಮೆರಿಕದ ಕಾಂಗ್ರೆಸ್ ಒಂದು ವರದಿಯನ್ನು ಕೊಟ್ಟಿದೆ. ಆ ವರದಿ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತಂದರೆ, ಪಾಕಿಸ್ತಾನದಲ್ಲಿರುವಂತಹ ಉಗ್ರ ಸಂಘಟನೆಗಳಿದಾವಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ವರದಿ ಅದು. ಪಾಕಿಸ್ತಾನ ಇವತ್ತು ಉಗ್ರರನ್ನು ಪೋಷಿಸ್ತಾ ಇದೆ, ಯಾವ ಮಟ್ಟಿಗೆ ಉಗ್ರ ಸಂಘಟನೆಗಳು ಆಕ್ಟಿವ್ ಆಗಿದ್ದಾವೆ, ಯಾವ್ಯಾವ ಉಗ್ರ ಸಂಘಟನೆಗಳು ಆಕ್ಟಿವ್ ಆಗಿದ್ದಾವೆ, ಇದರಿಂದ ಜಗತ್ತಿನ ಮೇಲೆ ಏನು ಪರಿಣಾಮ, ಭಾರತದ ಮೇಲೆ ಏನು ಪರಿಣಾಮ, ಆ ರೀಜನ್ನಲ್ಲಿ ಎಂತಹ ಸಮಸ್ಯೆಯನ್ನು ತಂದಿಡ್ತಾ ಇದೆ, ಇದೆಲ್ಲದರ ಬಗ್ಗೆ US ಕಾಂಗ್ರೆಸ್ ಈ CRS ವರದಿಯಲ್ಲಿ ಬಹಳ ಡೀಟೇಲ್ ಆಗಿ ಮೆನ್ಷನ್ ಮಾಡಿಬಿಟ್ಟಿದೆ. ಸದ್ಯ ಪಾಕಿಸ್ತಾನ ಮಧ್ಯಸ್ಥಿಕೆಯ ನಾಟಕ ಮಾಡ್ತಾ ಇದೆಯಲ್ಲ, ಈ ಸಂದರ್ಭದಲ್ಲೇ ಈ ವರದಿ ಹೊರಗೆ ಬಂದಿರುವಂತಹದ್ದು ಪಾಕಿಸ್ತಾನಕ್ಕೆ ಬಹಳ ದೊಡ್ಡ ಮುಖಭಂಗವನ್ನು ಮಾಡಿಟ್ಟಿದೆ. ಅಷ್ಟಕ್ಕೂ CRS ವರದಿಯಲ್ಲಿ ಏನು ಹೇಳಲಾಗಿದೆ ಅಂತಂದರೆ, ಪಾಕಿಸ್ತಾನದಲ್ಲಿ ಆಕ್ಟಿವ್ ಆಗಿರುವಂತಹ ಪ್ರಮುಖ 15 ಉಗ್ರಗಾಮಿ ಸಂಘಟನೆಗಳ ಪೈಕಿ 13 ಉಗ್ರಗಾಮಿ ಸಂಘಟನೆಗಳು ಅಮೆರಿಕ FTO ಅಂದರೆ ಫಾರಿನ್ ಟೆರರಿಸ್ಟ್ ಆರ್ಗನೈಸೇಷನ್ ಅಂತ ಗುರುತು ಮಾಡಿರುವಂತಹ ಉಗ್ರ ಸಂಘಟನೆಗಳಾಗಿದ್ದಾವೆ. ಇದರಲ್ಲಿ ಬಹುತೇಕ ಉಗ್ರ ಸಂಘಟನೆಗಳು ಇಸ್ಲಾಮಿಕ್ ಮೂಲಭೂತವಾದದಿಂದ ಪ್ರೇರೇಪಣೆಗೊಂಡಂತಹ ಸಂಘಟನೆಗಳು. ಹಾಗೆ CRS ವರದಿಯಲ್ಲಿ ಹೇಳಲಾಗಿದೆ, ಪಾಕಿಸ್ತಾನದಲ್ಲಿರುವಂತಹ ಉಗ್ರಗಾಮಿ ಸಂಘಟನೆಗಳನ್ನು 5 ಪ್ರಮುಖ ಭಾಗಗಳಾಗಿ ವಿಂಗಡಿಸಬಹುದು. ಮೊದಲನೇದಾಗಿ ಜಾಗತಿಕ ಉಗ್ರ ಸಂಘಟನೆಗಳು, ಈ ಅಲ್-ಖೈದಾ, ISIS ಎಲ್ಲ ಇದೆಯಲ್ಲ, ಇಂತಹ ಉಗ್ರ ಸಂಘಟನೆಗಳನ್ನು ಪಾಕಿಸ್ತಾನ ಹೊಂದಿದೆ. ಅವು ಜಾಗತಿಕವಾಗಿ ಉಗ್ರ ಸಂಘಟನೆಗಳು. ಪಾಕಿಸ್ತಾನದಲ್ಲಿರುವಂತಹ ಈ ಸಂಘಟನೆಗಳು ಕೇವಲ ಪಾಕಿಸ್ತಾನಕ್ಕೆ ಮಾತ್ರ ಅಲ್ಲ, ಅಥವಾ ಆ ಪ್ರದೇಶಕ್ಕೆ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ಮಾರಕವಾಗುವಂತಹ ಉಗ್ರ ಸಂಘಟನೆಗಳು. ಅಂಥವುಗಳನ್ನು ಕೂಡ ಪಾಕಿಸ್ತಾನ ಸಾಕ್ತಾ ಇದೆ. ಇವತ್ತು ISIS ನಂತಹ ಉಗ್ರ ಸಂಘಟನೆ ಕಂಪ್ಲೀಟ್ ಆಗಿ ನಾಮಾವಶೇಷ ಆಗುವಂತಹ ಹಂತದಲ್ಲಿದ್ದಾವೆ. ಆದರೆ ಪಾಕಿಸ್ತಾನ ಇವರಿಗೆ ಆಶ್ರಯವನ್ನು ಕೊಟ್ಟಿದೆ. ಈಗಲೂ ಸಹ ಪಾಕಿಸ್ತಾನದಲ್ಲಿ ISISಗೆ ಸೇರಿದಂತಹ 4 ರಿಂದ 6 ಸಾವಿರ ಮಂದಿ ಮಿಲಿಟೆಂಟ್ಸ್ಗಳಿದ್ದಾರೆ, ಹೀಗಂತ CRS ವರದಿಯಲ್ಲಿ ಹೇಳಲಾಗಿದೆ. ಎರಡನೆಯದಾಗಿ ಆಫ್ಘಾನ್ ಕೇಂದ್ರಿತ ಉಗ್ರಗಾಮಿ ಸಂಘಟನೆಗಳು ಕೂಡ ಪಾಕಿಸ್ತಾನದಲ್ಲಿದ್ದಾವೆ. ಮುಖ್ಯವಾಗಿ ಹಕ್ಕಾನಿ ನೆಟ್ವರ್ಕ್, ಇವರು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಪಾಕಿಸ್ತಾನದಲ್ಲಿ ಆಕ್ಟಿವ್ ಆಗಿದ್ದಾರೆ ಅಂತ ಈ ವರದಿ ಹೇಳುತ್ತೆ. ಮೂರನೇದಾಗಿರುವಂತಹದ್ದು ಭಾರತ ಮತ್ತು ಕಾಶ್ಮೀರವನ್ನು ಗುರಿಯಾಗಿಸಿಕೊಂಡಿರುವಂತಹ ಉಗ್ರಗಾಮಿ ಸಂಘಟನೆಗಳು ಕೂಡ ತೀರಾ ಆಕ್ಟಿವ್ ಆಗಿದ್ದಾವೆ. ಅದರಲ್ಲಿ ಬಹಳ ಪ್ರಮುಖವಾಗಿರುವಂತಹದ್ದು ಜೈಷೆ ಮೊಹಮ್ಮದ್ ಮತ್ತು ಲಷ್ಕರ್-ಎ ತೊಯ್ಬಾ. ಈ ಸಂಘಟನೆಗಳು ಹೆಚ್ಚು ಆಕ್ಟಿವ್ ಆಗಿದ್ದಾವೆ ಅಂತ ಈ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಹಾಗೆ ದೇಶೀಯವಾಗಿ ಅಂದರೆ ಪಾಕಿಸ್ತಾನಕ್ಕೆ ಸೀಮಿತವಾದಂತಹ ಕೆಲ ಉಗ್ರಗಾಮಿ ಸಂಘಟನೆಗಳಿದ್ದಾವೆ. ಅದರಲ್ಲಿ TTP ಅತ್ಯಂತ ಪ್ರಮುಖವಾದದ್ದು. TTP ಇವತ್ತು 2500 ರಿಂದ 5000 ಮಂದಿಯಷ್ಟು ಮಿಲಿಟೆಂಟ್ಸ್ಗಳನ್ನು ಹೊಂದಿದೆ. ಇವರ ಉದ್ದೇಶ ಪಾಕಿಸ್ತಾನವನ್ನು ಕೊಲ್ಯಾಪ್ಸ್ ಮಾಡಿ ಅಲ್ಲಿ ಇಸ್ಲಾಮಿಕ್ ಆಡಳಿತವನ್ನು ಜಾರಿಗೆ ತರುವಂತಹದ್ದು. ಹಾಗೆ 5ನೇದಾಗಿ ಆಕ್ಟಿವ್ ಆಗಿರುವಂತಹ ಉಗ್ರ ಗುಂಪು ಅಂತಂದ್ರೆ ಅದು ಸ್ವತಂತ್ರ ಹೋರಾಟ ಮಾಡ್ತಾ ಇರುವಂತಹ ಗುಂಪು. ಈ ಬಲೂಚಿಸ್ತಾನ ಪರವಾಗಿ ಹೋರಾಟ ಮಾಡ್ತಾ ಇರುವಂತಹ ಎಲ್ಲಾ ಗುಂಪುಗಳನ್ನ ಇದಕ್ಕೆ ಸೇರಿಸಲಾಗಿದೆ. ಅಂದ್ರೆ ಇವರಿಂದ ಹೊರ ಜಗತ್ತಿಗೆ ಏನು ತೊಂದರೆ ಆಗೋದಿಲ್ಲ. ಈ ಬಲೂಚ್ ಲಿಬರೇಷನ್ ಆರ್ಮಿ ಅವರು ಭಾರತಕ್ಕೂ ತೊಂದರೆ ಮಾಡೋದಿಲ್ಲ, ಅಫ್ಘಾನಿಸ್ತಾನಕ್ಕೂ ತೊಂದರೆ ಮಾಡೋದಿಲ್ಲ, ಇರಾನ್ಗೂ ತೊಂದರೆ ಮಾಡೋದಿಲ್ಲ, ಅಥವಾ ಅಮೆರಿಕಾಗೆ ಹೋಗಿ ಬಾಂಬ್ ಹಾಕುವಂತಹದ್ದು ಕೂಡ ಅವರ ಉದ್ದೇಶ ಅಲ್ಲ. ಅವರ ಗುರಿ ಇರುವಂತಹದ್ದು ಪಾಕಿಸ್ತಾನದಿಂದ ಬಲೂಚಿಸ್ತಾನವನ್ನು ಸಪರೇಟ್ ಮಾಡಬೇಕು. ಅವರು ಪ್ರತ್ಯೇಕತಾವಾದಿಗಳು. ಹೀಗಂತ ಅಮೆರಿಕದ CRS ವರದಿ ಅಭಿಪ್ರಾಯವನ್ನು ಪಟ್ಟಿದೆ. ಅಲ್ಲಿಗೆ ಮಿತ್ರರೇ, ಅಮೆರಿಕ ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು. ಮುಖ್ಯವಾಗಿ ಟ್ರಂಪ್ ಅವರು ಈ ವರದಿಯನ್ನು ಹೆಚ್ಚು ಗಮನ ಇಟ್ಟು ಓದಬೇಕು ಅಂತ ನನಗಂತೂ ಅನ್ನಿಸ್ತಾ ಇದೆ. ಯಾಕೆ ಗೊತ್ತಾ, ಈ ಪಾಕಿಸ್ತಾನವನ್ನು ಮತ್ತು ಪಾಕಿಸ್ತಾನದ ನಾಯಕರನ್ನು ಟ್ರಂಪ್ ವಿಪರೀತವಾಗಿ ಹೊಗಳ್ತಾರೆ. ಆದರೆ ಅದೇ ಅಮೆರಿಕದ ವರದಿ ಹೇಳ್ತಾ ಇದೆ, ಪಾಕಿಸ್ತಾನ ಉಗ್ರಗಾಮಿಗಳನ್ನು ಸಾಕಿ ಸಲಹುತ್ತಾ ಇದೆ. ಅಮೆರಿಕ ಗುರುತು ಮಾಡದಂತಹ 13 ಅಂತಾರಾಷ್ಟ್ರೀಯ ಉಗ್ರ ಸಂಘಟನೆಗಳು ಪಾಕಿಸ್ತಾನದಲ್ಲಿ ಆಕ್ಟಿವ್ ಆಗಿದ್ದಾವೆ. ಹೀಗಂತ ಅಮೆರಿಕವೇ ಹೇಳ್ತಾ ಇದೆ. ಈ ಅಮೆರಿಕದ ಡಬಲ್ ಸ್ಟ್ಯಾಂಡರ್ಡ್ಗೆ ಇದೊಂಥರ ಕೈಗನ್ನಡಿ ಇದ್ದಂತೆ. ಅವರೊಂದು ಕಡೆ ತೊಟ್ಟಿಲನ್ನು ತೂಗ್ತಾ ಇರ್ತಾರೆ, ಇನ್ನೊಂದು ಕಡೆ ಮಗುವನ್ನು ಕೂಡ ಚಿವುಟ್ತಾ ಇರ್ತಾರೆ. ಬಹುತೇಕರು ಇಂತಹ ವರದಿ ಬಂದಂತಹ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಕೇಳುತ್ತಾರೆ, ಹಾಗಾದರೆ ಯಾಕೆ ಅಮೆರಿಕ ಪಾಕಿಸ್ತಾನದ ವಿಚಾರದಲ್ಲಿ ಒಂದು ಎಕ್ಸ್ಟ್ರೀಮ್ ಸ್ಟೆಪ್ ಅನ್ನು ತೆಗೆದುಕೊಳ್ಳೋದಿಲ್ಲ? ಈಗ ಅಮೆರಿಕಾಗೆ ತುಂಬಾ ಚೆನ್ನಾಗಿ ಗೊತ್ತು, ಅಫ್ಘಾನಿಸ್ತಾನದಲ್ಲಿರುವಂತಹ ಉಗ್ರಗಾಮಿಗಳಿಗಿಂತಲೂ ಕೂಡ ಪಾಕಿಸ್ತಾನದಲ್ಲಿ ಆಕ್ಟಿವ್ ಆಗಿರುವಂತಹ ಉಗ್ರಗಾಮಿಗಳು ಹೆಚ್ಚು ಡೇಂಜರಸ್, ಇವರೇ ಅಮೆರಿಕಾಗೂ ಮಾರಕ, ಇಡೀ ವಿಶ್ವಕ್ಕೆ ಮಾರಕ ಅನ್ನುವಂತಹ ವಿಚಾರ ಅಮೆರಿಕಕ್ಕೆ ಚೆನ್ನಾಗೇ ಗೊತ್ತು. ಆದರೂ ಸಹ ಈ ಪಾಕಿಸ್ತಾನದ ವಿಚಾರದಲ್ಲಿ ಅಮೆರಿಕದ ಜಾಣ ಮೌನ ಯಾಕೆ ಅಂತ ಒಂದು ಪ್ರಶ್ನೆ ಬರುತ್ತಲ್ವಾ? ಇದಕ್ಕೆ ಮುಖ್ಯ ಕಾರಣವೇ ಸೌದಿ ಅರೇಬಿಯಾ. ಈ ಸೌದಿ ಅರೇಬಿಯಾ ಪಾಕಿಸ್ತಾನಕ್ಕೆ ವಿಪರೀತವಾಗಿ ಬೆಂಬಲ ಕೊಡುತ್ತೆ. ಹೀಗಾಗಿ ಅಮೆರಿಕ ಸೌದಿ ಅರೇಬಿಯಾವನ್ನು ಎದುರು ಹಾಕಿಕೊಂಡು ಪಾಕಿಸ್ತಾನದ ವಿರುದ್ಧ ಏನೋ ಕ್ರಮ ಕೈಗೊಳ್ಳೋದಕ್ಕೆ ಅಮೆರಿಕದ ಯಾವುದೇ ಅಧ್ಯಕ್ಷರು ಕೂಡ ಮುಂದೆ ಹೋಗೋದಿಲ್ಲ. ಹೀಗಾಗಿ ಅಮೆರಿಕ ಒಂದು ಕಡೆ ಜಗತ್ತಿಗೆ ಸತ್ಯ ಹೇಳ್ತಾ ಇರುತ್ತೆ, ಪಾಕಿಸ್ತಾನ ಉಗ್ರಗಾಮಿಗಳನ್ನು ಪೋಷಿಸ್ತಾ ಇದೆ, ಅಲ್ಲಿ ಅತಿ ಹೆಚ್ಚು ಉಗ್ರಗಾಮಿಗಳು ಆಕ್ಟಿವ್ ಆಗಿದ್ದಾರೆ, ಅವರು ಜಗತ್ತಿಗೆ ಕಂಟಕರು, ಇದನ್ನೆಲ್ಲ ಹೇಳ್ತಾ ಇರುತ್ತೆ. ಇನ್ನೊಂದು ಕಡೆ ಅದೇ ಪಾಕಿಸ್ತಾನಕ್ಕೆ ಅಮೆರಿಕ ಸಪೋರ್ಟ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುತ್ತೆ. ಮಿತ್ರರೇ, ಈ ರಿಪೋರ್ಟ್ ಅನ್ನು ಅಫ್ಘಾನಿಸ್ತಾನದ ತಾಲಿಬಾನಿಗಳು ಬಹಳ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು.
ಮಾಡಬೇಕು. ಯಾಕೆ ಗೊತ್ತಾ, ಈ ತಾಲಿಬಾನಿಗಳ ವಿರುದ್ಧ ಇಲ್ಲದ ಗೂಬೆಯನ್ನು ಕೂರಿಸಿ ಪಾಕಿಸ್ತಾನದವರು ಆಗಾಗ ಏರ್ ಸ್ಟ್ರೈಕ್ ಮಾಡ್ತಾ ಇದ್ದಾರಲ್ಲ, ನಮ್ಮಲ್ಲಾಗ್ತಾ ಇರುವಂತಹ ಉಗ್ರಗಾಮಿ ಚಟುವಟಿಕೆಗಳಿಗೆ ಅಫ್ಘಾನಿಸ್ತಾನ ಸಪೋರ್ಟ್ ಮಾಡ್ತಾ ಇದೆ, ಅಫ್ಘಾನ್ ಬೆಂಬಲಿತ ಉಗ್ರಗಾಮಿಗಳು ಪಾಕಿಸ್ತಾನದಲ್ಲಿ ವಿಧ್ವಂಸ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ. ಆದರೆ ಅಮೆರಿಕಾನ ಹೇಳ್ತಾ ಇದೆ, ಅಯ್ಯೋ ಅಫ್ಘಾನಿಸ್ತಾನದಿಂದ ಬರೋದು ಹಾಗಿರಲಿ ಸ್ವಾಮಿ, ನಿಮ್ಮಲ್ಲೇ 15 ಉಗ್ರಗಾಮಿ ಸಂಘಟನೆಗಳು ಬಹಳ ತೀವ್ರವಾಗಿದ್ದಾರೆ, ಇವರು ಜಗತ್ತಿಗೆ ಕಂಟಕ ಆಗಿದ್ದಾರೆ ಅಂತ ಅಮೆರಿಕ ಹೇಳ್ತಾ ಇದೆಯಲ್ಲ. ಹೀಗಾಗಿ ಅಫ್ಘಾನಿಸ್ತಾನ ಈ ರಿಪೋರ್ಟನ್ನು ಇಟ್ಕೊಂಡು ಕೂಡ ಪಾಕಿಸ್ತಾನವನ್ನು ಪ್ರಶ್ನೆ ಮಾಡಬಹುದು. ಇದರ ನಡುವೆ ಈ ಹಿಂದೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥನಾಗಿದ್ದಂಥ ಜನರಲ್ ಬಾಜ್ವಾ ಇವತ್ತು ಸತ್ತೋದ ಅನ್ನುವಂಥ ಒಂದು ಸುದ್ದಿ ಬರ್ತಾ ಇದೆ. ಆದರೆ ಪಾಕಿಸ್ತಾನ ಇನ್ನೂ ಸಹ ಕನ್ಫರ್ಮ್ ಮಾಡಿಲ್ಲ. ಅಂತಹ ಸುದ್ದಿಗಳು ಪಾಕಿಸ್ತಾನದಲ್ಲೂ ವರದಿಯಾಗಿದೆ, ಭಾರತದ ಕೆಲ ಮಾಧ್ಯಮಗಳು ಕೂಡ ವರದಿ ಮಾಡಿದವೆ. ಈ ಜನರಲ್ ಬಾಜ್ವಾ ಮನೆಯಲ್ಲೇ ಬಾತ್ರೂಮ್ಗೆ ಹೋಗುವಂತಹ ಸಂದರ್ಭದಲ್ಲಿ ಬಿದ್ದು ಗಾಯಗೊಂಡಿದ್ದ. ಆತನನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಮೆದುಳಿನಲ್ಲಿ ರಕ್ತಸ್ರಾವ ಆದ ಕಾರಣದಿಂದಾಗಿ ಆತನಿಗೆ ಮೆಮೊರಿ ಲಾಸ್ ಕೂಡ ಆಗಿತ್ತು. ಚಿಕಿತ್ಸೆ ಫಲ ನೀಡದೆ ಇವತ್ತು ತೀರ್ಕೊಂಡಿದ್ದಾನೆ ಎನ್ನುವಂತಹ ಸುದ್ದಿ ಬರ್ತಾ ಇದೆ. ಯಾಕೆ ಈ ಬಾಜ್ವಾ ಇಂಪಾರ್ಟೆಂಟ್ ಆಗ್ತಾನೆ ಕೇಳಿದ್ರೆ, ಪಾಕಿಸ್ತಾನದ ಇವತ್ತಿನ ಅಧ್ವಾನದ ಸ್ಥಿತಿಗೆ ಈ ಬಾಜ್ವಾ ಕೂಡ ಒಬ್ಬ ಕಾರಣ. ಈತ ಭಾರತವನ್ನ ಕಡುವಾಗಿ ವಿರೋಧಿಸ್ತಾ ಇದ್ದ. ಈತ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲೇ ಭಾರತವನ್ನ ಪಾಕಿಸ್ತಾನದ ನಂಬರ್ 1 ಶತ್ರು ಅಂತ ಘೋಷಣೆ ಮಾಡಿದ್ದ. ಅಷ್ಟು ಮಾತ್ರ ಅಲ್ಲ, ಈಗಿನ ಆಸಿಮ್ ಮುನೀರ್ನನ್ನ ಅಧಿಕಾರಕ್ಕೆ ತಂದಿದ್ದು ಕೂಡ ಈತನೇ. ಈತ ಇಮ್ರಾನ್ ಖಾನ್ನ ಕಡು ವಿರೋಧಿಯಾಗಿದ್ದ. ಇಮ್ರಾನ್ ಖಾನ್ ಅಧಿಕಾರ ಕಳೆದುಕೊಳ್ಳೋದಕ್ಕೆ, ಆತ ಜೈಲಿಗೆ ಹೋಗೋದಕ್ಕೆ ಎಲ್ಲದಕ್ಕೂ ಕೂಡ ಈ ಜನರಲ್ ಬಾಜ್ವಾನೇ ಕಾರಣ ಅಂತ ಹೇಳಲಾಗತ್ತೆ. ಪಾಪದ ಕೊಡ ಬಹಳಷ್ಟು ತುಂಬಿತ್ತು. ಇವತ್ತು ಸತ್ತೋಗಿದ್ದಾನೆ ಎನ್ನುವಂಥ ವರದಿ ಇದೆ, ಆದರೆ ಕನ್ಫರ್ಮ್ ಆಗಿಲ್ಲ. ಪಾಕಿಸ್ತಾನದ ಸೇನೆ ಈವರೆಗೆ ಆ ಸುದ್ದಿಯನ್ನು ಖಚಿತಪಡಿಸಿಲ್ಲ. ಆಕ್ಸಿಡೆಂಟ್ ಆಗಿದೆ, ಆತನಿಗೆ ತೊಂದರೆ ಆಗಿದೆ ಅನ್ನೋದನ್ನು ಮಾತ್ರ ಖಚಿತಪಡಿಸಿದೆ. ಮಿತ್ರರೇ, ಇದಿಷ್ಟು ಇತ್ತೀಚಿನ ಕೆಲ ಡೆವಲಪ್ಮೆಂಟ್ಗಳ ಕುರಿತಾಗಿ ಮಾಹಿತಿ. ಈ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.